ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದ ನಂತರ ಪಕ್ಕದಲ್ಲೇ ಕಾಣುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಮಸ್ಕಾರ. ಸೂಪರ್ ಟಿವಿ7 ನ್ಯೂಸ್ಗೆ ಸ್ವಾಗತ. ಇಂದಿನ ಮುಖ್ಯಾಂಶಗಳು. ಶ್ರೀ ಚಾಮುಂಡೇಶ್ವರಿ ವರ್ಧಂತ್ಯುತ್ಸವದ ಅಂಗವಾಗಿ ಶ್ರೀರಂಗಪಟ್ಟಣದ ಶ್ರೀ ಲಕ್ಷ್ಮೀ ದೇವಾಲಯದಲ್ಲಿ ವಿಶೇಷ ಪೂಜೆ. ಮಾಜಿ ಸಚಿವ ಕೆಸಿ ನಾರಾಯಣಗೌಡ ಅವರಿಗೆ ರಾಜ್ಯ ನೂತನ ಸಚಿವ ಸಂಪುಟದಲ್ಲಿ ಸಚಿವ ಸ್ಥಾನ ದೊರೆಯಲೆಂದು ಬಿಜೆಪಿ ಮುಖಂಡರಿಂದ ಮೇಲುಕೋಟೆ ಶ್ರೀ ಚೆಲುವರಾಯಸ್ವಾಮಿ ದೇವರಿಗೆ ವಿಶೇಷ ಪೂಜೆ. ಅಗತ್ಯ ವಸ್ತುಗಳ ಬೆಲೆ ಏರಿಕೆ, ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯಿಂದಾಗಿ ರಾಜ್ಯದ ಜನರು ಪರಿತಪಿಸುವ ಸ್ಥಿತಿ ಎದುರಾಗಿದೆ. ಕೆಪಿಸಿಸಿ ಸದಸ್ಯ ಎಸ್ ಗುರುಚರಣ್ ಗುಡುಗು. ಪ್ರಾಂಶುಪಾಲ ಡಾಕ್ಟರ್ ಮಹಲಿಂಗು ಅವರಿಗೆ ಸರ್ಕಾರಿ ಮಹಾವಿದ್ಯಾಲಯ ಬೋಧಕ ಬೋಧಕೇತರ ಸಿಬ್ಬಂದಿ ವತಿಯಿಂದ ಗೌರವ ಸಮರ್ಪಣೆ. ಶ್ರೀ ಚಾಮುಂಡೇಶ್ವರಿ ವರ್ಧಂತ್ಯುತ್ಸವದ ಅಂಗವಾಗಿ ಶ್ರೀರಂಗಪಟ್ಟಣದ ಶ್ರೀ ಲಕ್ಷ್ಮೀ ದೇವಾಲಯದಲ್ಲಿ ವಿಶೇಷ ಪೂಜೆಗಳನ್ನು ನೆರವೇರಿಸಲಾಯಿತು. ಶ್ರೀ ಲಕ್ಷ್ಮೀ ದೇವಾಲಯದ ಪ್ರಧಾನ ಅರ್ಚಕ ಕೃಷ್ಣ ಭಟ್ ನೇತೃತ್ವದಲ್ಲಿ ದೇವಿಗೆ ಕುಂಕುಮಾರ್ಚನೆ, ಸಹಸ್ರನಾಮ, ಪಂಚಾಮೃತ ಅಭಿಷೇಕ, ಮಹಾಮಂಗಳಾರತಿ ಸೇರಿದಂತೆ ಇನ್ನಿತರ ಪೂಜೆಗಳನ್ನು ನೆರವೇರಿಸಲಾಯಿತು. ದೇವಾಲಯವನ್ನು ವಿಶೇಷ ರೀತಿಯ ಹೂವುಗಳಿಂದ ಶೃಂಗರಿಸಿದ್ದು ಭಕ್ತರ ಕಣ್ಮನ ಸೆಳೆಯಿತು. ಶ್ರೀರಂಗಪಟ್ಟಣ ಸೇರಿದಂತೆ ಇತರೆಡೆಗಳಿಂದ ಆಗಮಿಸಿದ್ದ ಭಕ್ತರು ದೇವಿಯ ದರ್ಶನ ಪಡೆದು ಪ್ರಸಾದ ಸ್ವೀಕರಿಸಿದರು. ಆಷಾಢ ಮಾಸದ 3ನೇ ಶುಕ್ರವಾರ, ಆಷಾಢ ಮಾಸದಲ್ಲಿ ದೇವಿಯ ಪೂಜೆ ವಿಶೇಷವಾಗಿರ್ತಕ್ಕಂಥ ಒಂದು ಸಾನ್ನಿಧ್ಯ ಇದೆ. ಇವತ್ತಿನ ದಿವಸ ಚಾಮುಂಡೇಶ್ವರಿ ಜನ್ಮದಿನೋತ್ಸವ ಆಗಿರೋದ್ರಿಂದ ಎಲ್ಲ ಕಡೆ ಅಮ್ಮನ ದೇವಸ್ಥಾನದಲ್ಲಿ ಪ್ರಾತಃ ಕಾಲದಲ್ಲಿ ಪಂಚಾಮೃತ ಅಭಿಷೇಕ, ಹೂವಿನ ಅಲಂಕಾರಗಳು ನಡೀತಾ ಇದೆ. ಇದೇ ರೀತಿ ಲಕ್ಷ್ಮೀ ದೇವಸ್ಥಾನದಲ್ಲಿ ಶ್ರೀರಂಗಪಟ್ಟಣದ ಮುಖ್ಯ ರಸ್ತೆಯಲ್ಲಿರುವ ಗ್ರಾಮದೇವತೆಯಾಗಿರುವ ಲಕ್ಷ್ಮೀ ದೇವಸ್ಥಾನದಲ್ಲೂ ಕೂಡ ಪ್ರಾತಃ ಕಾಲ ಬೆಳಗ್ಗೆ 7 ಗಂಟೆಗೆ ಪಂಚಾಮೃತ ಅಭಿಷೇಕ ಹಾಗೂ ಮಾಧ್ಯಾಹ್ನಿಕ ಕಾಲದಲ್ಲಿ ಪುಷ್ಪ ಅಲಂಕಾರವನ್ನು ಮಾಡಿ ಭಗವತಿಗೆ ಅಲಂಕಾರ ಮಾಡಲಾಗಿದೆ. ಬರುವ ಭಕ್ತಾದಿಗಳಿಗೆ ಪ್ರಸಾದ ವ್ಯವಸ್ಥೆ ಮಾಡಲಾಗಿದೆ. ಸರ್ವರಿಗೂ ಸುಸ್ವಾಗತವನ್ನು ಕೋರಿ ಆ ಭಗವತಿ ಆಶೀರ್ವಾದ ತಗೋಬೇಕು ಅಂತೇಳಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಮಾಜಿ ಸಚಿವ ಕೆಸಿ ನಾರಾಯಣಗೌಡ ಅವರಿಗೆ ರಾಜ್ಯ ನೂತನ ಸಚಿವ ಸಂಪುಟದಲ್ಲಿ ಸಚಿವ ಸ್ಥಾನ ದೊರೆಯಲೆಂದು ಬಿಜೆಪಿ ಮುಖಂಡರು ಮೇಲುಕೋಟೆ ಶ್ರೀ ಚೆಲುವರಾಯಸ್ವಾಮಿ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿ ಪ್ರಾರ್ಥಿಸಿದರು. ಪಾಂಡವಪುರ ತಾಲೂಕಿನ ಪರಿವರ್ತನೆ ಟ್ರಸ್ಟ್ ಅಧ್ಯಕ್ಷರಾದ ಡಾಕ್ಟರ್ ಇಂದ್ರೇಶ್ ಅವರ ನೇತೃತ್ವದಲ್ಲಿ ಮೇಲುಕೋಟೆಗೆ ಆಗಮಿಸಿದ ಬಿಜೆಪಿ ಮುಖಂಡರು ಶ್ರೀ ಚೆಲುವರಾಯಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ನಾರಾಯಣಗೌಡರಿಗೆ ಸಚಿವ ಸಂಪುಟದಲ್ಲಿ ವಿಶೇಷ ಖಾತೆ ದೊರೆಯಲೆಂದು ಪ್ರಾರ್ಥನೆ ಮಾಡಿದರು. ನಂತರ ಇಲ್ಲಿನ ಕಲ್ಯಾಣಿ ಧನುಷ್ ಕೋಟೆ ದೇವಾಲಯದ ಬಳಿಯ ಬೀದಿ ಬದಿ ವ್ಯಾಪಾರಿಗಳ ನೆರಳಿಗಾಗಿ ಛತ್ರಿ ನೀಡಿ ಸಹಾಯ ಮಾಡಿದರು. ನಂತರ ಮೇಲುಕೋಟೆ ಠಾಣೆ ವೃತ್ತ ನಿರೀಕ್ಷಕರಾಗಿ ಅಧಿಕಾರ ವಹಿಸಿದ ಸುಮಾರಾಣಿ ಅವರಿಗೆ ಅಭಿನಂದಿಸಿದರು. ಈ ಸಂದರ್ಭದಲ್ಲಿ ಬಿಜೆಪಿ ಮಂಡಲ ಪ್ರಧಾನ ಕಾರ್ಯದರ್ಶಿ ಧನಂಜಯ್, ಪುರುಷೋತ್ತಮ್, ಶಕ್ತಿ ಕೇಂದ್ರದ ಅಧ್ಯಕ್ಷ ಸೋಮಶೇಖರ್, ಕಾರ್ತಿಕ್, ಅನಿಲ್, ಪರಿವರ್ತನೆ ಸದಸ್ಯ ಲೋಕೇಶ್, ಅಶೋಕ್, ಮೇಲುಕೋಟೆ ಮುಖಂಡ ರಮೇಶ್, ಮಹೇಶ್ ಇತರರು ಇದ್ದರು. ಇವತ್ತು ಬೊಮ್ಮಾಯಿಯವರ ನೇತೃತ್ವದ ಭಾರತೀಯ ಜನತಾ ಪಕ್ಷದ ಸರ್ಕಾರದಲ್ಲಿ ಕಳೆದ ಬಾರಿ ಜೆಡಿಎಸ್ನ ತೊರೆದು ಬಿಜೆಪಿ ಸೇರ್ಪಡೆಯಾಗಿ ಜಿಲ್ಲೆಯಲ್ಲಿ ಒಂದು ಸಂಘಟನೆಗೆ ಅಭೂತಪೂರ್ವ ಶಕ್ತಿಯನ್ನು ಕೊಟ್ಟಂತ ನಾರಾಯಣಗೌಡರು ಕಳೆದ 2 ವರ್ಷದಿಂದ ಕೊರೋನಾ ಪರಿಸ್ಥಿತಿಯಲ್ಲಿ ಜಿಲ್ಲೆಯಲ್ಲಿ ಯಾವುದೇ ರೀತಿಯ ಆಕ್ಸಿಜನ್ ಕೊರತೆ ಆಗದಂಗೆ ನೋಡಿಕೊಂಡು, ಜೊತೆಗೆ ಎಲ್ಲ ಕೊರೋನಾ ಪೀಡಿತರಿಗೆ ಔಷಧಿ ಕಿಟ್ ಕೊಡೋದು, ಬಡವರಿಗೆಲ್ಲ ಆಹಾರ ಕಿಟ್ ಕೊಡೋದು, ಇಂಥ ತುಂಬ ಸಂಕಷ್ಟದ ಸಮಯದಲ್ಲಿ ಅದ್ಭುತವಾದಂಥ ಒಂದು ಕಾರ್ಯವನ್ನು ಮಾಡಿದ್ದಾರೆ. ಅವ್ರಿಗೆ ಬೊಮ್ಮಾಯಿ ನೇತೃತ್ವದ ಸರ್ಕಾರದಲ್ಲಿ ಇನ್ನೂ ಒಂದು ಒಳ್ಳೆಯ ಸಚಿವ ಸ್ಥಾನ ಸಿಕ್ಕು ಈ ಜಿಲ್ಲೆಯಲ್ಲಿ ಪಕ್ಷ ಸಂಘಟನೆ ಮಾಡೋದಕ್ಕೆ ಒಂದು ಅಪೂರ್ವ ಒಂದಂಥ ಶಕ್ತಿಯನ್ನು ತುಂಬಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇವತ್ತು ದೈವಿ ಶಕ್ತಿ ಶ್ರೀ ಚೆಲುವನಾರಾಯಣನಲ್ಲಿ ಇವತ್ತು ಒಂದು ಪ್ರಾರ್ಥನೆಯನ್ನು ನಾವು ಮಾಡ್ತಾ ಇದ್ದೀವಿ, ನಮ್ಮೆಲ್ಲ ಪಕ್ಷದ ಕಾರ್ಯಕರ್ತರ ಒಳಗೂಡಿ. ಏನಿಲ್ಲ, ಇವತ್ತು ವಿಶೇಷವಾಗಿ ಶನಿವಾರ ದಿವಸದಿಂದ ನಮ್ಮ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ನಾರಾಯಣಗೌಡರು ಮತ್ತೆ ಸಚಿವ ಸಂಪುಟದಲ್ಲಿ ಸಚಿವರಾಗದಂತೂ ನಿಜ, ಆದರೆ ಉನ್ನತ ಒಂದು ಖಾತೆಯನ್ನು ಕೊಡಬೇಕು ಅಂತ ನಾವು ಸರ್ಕಾರ ಪರವಾಗಿ ಮತ್ತು ನಾರಾಯಣಗೌಡರ ಪರವಾಗಿ ಇವತ್ತು ಒಂದು ಅರ್ಚನೆಯನ್ನು ಮಾಡಿಸಿದ್ದೀವಿ. ದೇವರು ಅವರಿಗೆ ಆಯುಷ ಆರೋಗ್ಯ ಶಕ್ತಿಯನ್ನು ಕೊಟ್ಟು ಮತ್ತೆ ಇದೇ ರೀತಿ ಮಂಡ್ಯ ಜಿಲ್ಲೆಯಲ್ಲಿ ಕಳೆದ ಬಾರಿ ಏನು 2 ವರ್ಷ ಇಡೀ ಮಂಡ್ಯ ಜಿಲ್ಲೆಯಲ್ಲಿ ಒಂದು ಕೊರೋನಾ ಇದ್ರೂ ಬಂದು ಸಹಕರಿಸಿ ಇಡೀ ಜನಗಳನ್ನ ಒಂದು ಮಾತಾಡಿಸಿ ಒಂದು ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ. ದೇವರು ಅಂಥ ಶಕ್ತಿ ಕೊಟ್ಟು ಮುಂದಿನಿಂದಲೇ ಒಂದು ಒಳ್ಳೆ ಖಾತೆಯನ್ನು ತಗೊಂಡು ಬಂದು ಮತ್ತೆ ಇನ್ನು ಹೆಚ್ಚಿನ ರೀತಿಯಲ್ಲಿ ಈ ಮಂಡ್ಯ ಜಿಲ್ಲೆಯಲ್ಲಿ ಅಭಿವೃದ್ಧಿ ಮಾಡಬೇಕು ಅಂತ ಕೇಳ್ತಾ
ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಒಂದು ಅರ್ಚನೆ ಮಾಡಿದ್ದೀವಿ. ನಮ್ಮ BJP ಕಾರ್ಯಕರ್ತರು ಎಲ್ಲ ಸೇರಿ ನಮ್ಮ ಇಂದ್ರೇಶ್ ಅಣ್ಣವರು, ನಮ್ಮ ಪರಿವರ್ತನಾ ಟ್ರಸ್ಟ್ ಅಧ್ಯಕ್ಷರಾದ ಇಂದ್ರೇಶ್ ಅಣ್ಣವರ ನೇತೃತ್ವದಲ್ಲಿ ಇವತ್ತು ನಾವು ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ದೇವರು ಅವರೂ ಈ ನಮ್ಮ ತಾಲೂಕಿನಲ್ಲಿ ಕೆಲವು ಬಡ ಮಕ್ಕಳಿಗಾಗ್ಬೋದು, ಬಡ ಜನಗಳಿಗಾಗ್ಬೋದು ಸೇವೆಯನ್ನು ಸಲ್ಲಿಸ್ತಾ ಬಹಳಷ್ಟು ಒಂದು ಒಡನಾಟವನ್ನು ಇಟ್ಕೊಂಡಿದ್ದಾರೆ. ದೇವರು ಅವ್ರಿಗೂ ಮುಂದಿನ ದಿನದಲ್ಲಿ ಒಳ್ಳೆಯ ಶಕ್ತಿ ಕೊಟ್ಟು ನಮ್ಮ ಪಾರ್ಟಿಗೆ ಬಂದು ಸೇರಿ ಇನ್ನೂ ಒಂದು ಹೆಚ್ಚಿನ ರೀತಿಯಲ್ಲಿ ಸೇವೆ ಮಾಡಲಿ ಅಂತ ಕೇಳ್ಕೊತಾ ಅವರೇ ಸುಳ್ಳು ಇವತ್ತು ಒಂದು ಪೂಜೆಯನ್ನು ಮಾಡಿದ್ದೀವಿ. ಅವ್ರಿಗೂ ದೇವರು ಶಕ್ತಿ ಕೊಡಲಿ. ನಾರಾಯಣಗೌಡರು ಮತ್ತೆ ಸಚಿವರಾಗಿ ಮಂತ್ರಿಯಾಗಿ ಬಂದು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಸೇವೆ ಮಾಡಬೇಕು ಅಂತ ಕೇಳ್ತಾ, ಮದ್ದೂರು ತಾಲೂಕು KM ದೊಡ್ಡಿಯ ಶ್ರೀ ಚಾಮುಂಡೇಶ್ವರಿ ದೇವಾಲಯದಲ್ಲಿ ಶ್ರೀ ಚಾಮುಂಡೇಶ್ವರಿ ವರ್ಧಂತ್ಯೋತ್ಸವದ ಅಂಗವಾಗಿ ನಡೆದ ವಿಶೇಷ ಪೂಜೆಯಲ್ಲಿ ಚಾಮ್ ಶುಗರ್ ಕಾರ್ಖಾನೆಯ ಉಪಾಧ್ಯಕ್ಷ ಆರ್ ಮಣಿ ಅವರು ಭಾಗವಹಿಸಿದ್ದರು. ಇದೇ ಸಂದರ್ಭದಲ್ಲಿ ಚಾಮುಂಡೇಶ್ವರಿ ಉತ್ಸವ ಮೂರ್ತಿಯನ್ನು ಕಾರ್ಖಾನೆ ಆವರಣದ ಸುತ್ತ ಮೆರವಣಿಗೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಉಪಾಧ್ಯಕ್ಷ ಆರ್ ಮಣಿ ಅವರು ಮಾತನಾಡಿ, ಸಾರ್ವಜನಿಕರಲ್ಲಿ ಧಾರ್ಮಿಕ ಭಾವನೆ ಮೂಡಿಸುವ ಕೆಲಸವನ್ನು ಮಹಾಲಿಂಗಂರವರು ಕುಟುಂಬದವರು ಮಾಡಿದ್ದಾರೆ. ಪ್ರತಿ ವರ್ಷದಂತೆ ಈ ವರ್ಷ ವರ್ಧಂತ್ಯೋತ್ಸವ ಆಚರಣೆ ಮಾಡಿದ್ದಾರೆ. ಕೊರೋನಾ ಹಿನ್ನೆಲೆಯಲ್ಲಿ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಎಲ್ಲರ ಮೇಲಿರಲಿ, ಆದಷ್ಟು ಬೇಗ ಕೊರೋನಾ ಮುಕ್ತವಾಗಲಿ ಎಂದು ಬೇಡಿದರು. ಈ ಸಂದರ್ಭದಲ್ಲಿ ಕಾರ್ಖಾನೆಯ ಉಪ ಪ್ರಧಾನ ವ್ಯವಸ್ಥಾಪಕ ಎಂ ರವಿ, ಪ್ರಧಾನ ವ್ಯವಸ್ಥಾಪಕ ಪುಟ್ಟಸ್ವಾಮಿ ಗೌಡ, ಸೆಂಥಿಲ್ ಕುಮಾರ್, ಕಾರ್ಖಾನೆ ಅಧಿಕಾರಿಗಳಾದ ಮಣಿಮಾರನ್, ನಿತೀಶ್, ನಿಂಗೇಗೌಡ ಸೇರಿದಂತೆ ಕಾರ್ಖಾನೆ ಅಧಿಕಾರಿ ವರ್ಗ ತಾಯಿಯ ದರ್ಶನ ಪಡೆದರು. ದೇವಸ್ಥಾನದ ಪ್ರಧಾನ ಅರ್ಚಕರಾದ ಕಾರ್ತಿಕ್ ಆರಾಧ್ಯ ನೇತೃತ್ವದಲ್ಲಿ ಪೂಜೆ ಕಾರ್ಯಗಳು ನೆರವೇರಿದವು. ಎಲ್ರಿಗೂ ನಮಸ್ಕಾರ. ತಾಯಿ ಚಾಮುಂಡೇಶ್ವರಿ ಕೃಪೆ ಎಲ್ರಿಗೂ ಸಿಗಬೇಕಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಪ್ರತಿ ವರ್ಷ ಆಷಾಢ ಶುಕ್ರವಾರ ನಮಗೆ 4-5 ಶುಕ್ರವಾರ ತುಂಬ ನಾವು ಹಬ್ಬ ಥರ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಈ ವರ್ಷ ಆಷಾಢ ಶುಕ್ರವಾರ ಅದ್ರ ಜೊತೆಯಲ್ಲಿ ಅಮ್ಮನವ್ರದ್ದು ವರ್ಧಂತಿ ಹಬ್ಬವೂ ಸೇರಿದೆ. ಈಗ ನಾವು ಎಲ್ಲ ಚೆನ್ನಾಗಿ ದೇವಸ್ಥಾನ ಬೆಳಗ್ಗೆಯಿಂದ ಪೂಜೆ ಮಾಡಿ, ಆಮೇಲೆ ದೇವರದ್ದು ಮೆರವಣಿಗೆ ಮಾಡಿ, ಫ್ಯಾಕ್ಟ್ರಿ ಒಳಗಡೆ ಕ್ವಾರ್ಟರ್ಸ್ ಒಳಗಡೆಲ್ಲ ಹೋಗಿ ಎಲ್ಲ ನಾವು ಮೆರವಣಿಗೆ ಮುಗಿಸಿ, ಆಮೇಲೆ ಸಂಜೆಯಲ್ಲಿ ಪೂಜೆಯಲ್ಲಿ ಸುಮಾರು 1,000 ಜನ ಎಲ್ಲ ಸೇರಿಕೊಂಡು ಅಮ್ಮನವರು ಕೃಪೆ ತಗೊಂಡಿದ್ದರು. ಇದಕ್ಕೆಲ್ಲ ನಾವು ಅಮ್ಮನ ತಾಯಿ ಚಾಮುಂಡೇಶ್ವರಿ ಕೃಪೆನಲ್ಲಿಂದಲೇ ಆಗ್ತಾಯಿದೆ. ಈ ವರ್ಷ ಒಳ್ಳೆ ಮಳೆ ಆಗಬೇಕು. ಆಮೇಲೆ ನಮ್ಮ ಕೊರೋನಾ ಈಗ ಕಂಪ್ಲೀಟ್ ಮುಚ್ಚಬೇಕಂತ ಎಲ್ಲರೂ ಕೇಳಿಕೊಂಡು ತಾಯಿಗೆ ಎಲ್ಲರೂ ಆಶೀರ್ವಾದ ಕೊಡಬೇಕಂತ ಕೇಳಿಕೊಂಡು ಸಂದರ್ಭ ಕೊಟ್ಟೋದಕ್ಕೆ ಧನ್ಯವಾದಗಳು. ಕೇಂದ್ರ ಮತ್ತು ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರ ನಡೆಸುತ್ತಿದ್ದರೂ ಯಾವುದೇ ರೈತಪರ ಯೋಜನೆಗಳನ್ನು ಜಾರಿಗೊಳಿಸದೆ ನಿರ್ಲಕ್ಷ್ಯ ವಹಿಸಿದ್ದು ಪ್ರತಿನಿತ್ಯ ಅಗತ್ಯ ವಸ್ತುಗಳ ಬೆಲೆ ಏರಿಕೆ, ಪೆಟ್ರೋಲ್, ಡೀಸೆಲ್ ಬೆಲೆ ಏರಿಕೆಯಿಂದಾಗಿ ರಾಜ್ಯದ ಜನರು ಪರಿತಪಿಸುವ ಸ್ಥಿತಿ ಎದುರಾಗಿದೆ ಎಂದು ಕೆಪಿಸಿಸಿ ಸದಸ್ಯರಾದ ಎಸ್ ಗುರುಚರಣ್ ಸಭೆಯಲ್ಲಿ ಆರೋಪಿಸಿದರು. ಮದ್ದೂರು ತಾಲೂಕಿನ ಕೆ ಹೊನ್ನಲ್ಗೆರೆ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯ ಕೆ ಹಾಗಲಹಳ್ಳಿ, ಡಿ ಹೊಸೂರು, ಕಬ್ಬಾರೆ ಇನ್ನಿತರ ಗ್ರಾಮಗಳಲ್ಲಿ ಹಾಗೂ ತಾಲೂಕ್ ಪಂಚಾಯತ್ ಚುನಾವಣೆ ಸಂಬಂಧ ಕಾಂಗ್ರೆಸ್ ಕಾರ್ಯಕರ್ತರ ಪೂರ್ವಭಾವಿ ಸಭೆ ವೇಳೆ ಮಾತನಾಡಿದ ಗುರುಚರಣ್ ರವರು, ಆಡಳಿತಾರೂಢ ಬಿಜೆಪಿ ಪಕ್ಷವು ರೈತ ಕಾರ್ಮಿಕ ವಿರೋಧಿ ನೀತಿ ಅನುಸರಿಸುವ ಮೂಲಕ ರಾಜ್ಯದಲ್ಲಿ ದುರಾಡಳಿತ ನಡೆಸುತ್ತಿರುವುದಾಗಿ ಆರೋಪಿಸಿದರು. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಆಡಳಿತಾವಧಿಯಲ್ಲಿ 10 ಹಲವು ಯೋಜನೆಗಳನ್ನು ಜಾರಿಗೊಳಿಸುವ ಜತೆಗೆ ಎಲ್ಲಾ ವರ್ಗದ ಅಭಿವೃದ್ಧಿ ನಿರಂತರವಾಗಿ ಶ್ರಮಿಸಿದ್ದರೆಂದು ಬಣ್ಣಿಸಿದ ಅವರು, 2023ರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವು ಅಧಿಕಾರಕ್ಕೆ ಬರುವುದು ಖಚಿತವಾಗಿದ್ದು, ಇದನ್ನರಿತು ಈಗಿನಿಂದಲೇ ಬೂತ್ ಮಟ್ಟದಲ್ಲಿ ಪಕ್ಷವನ್ನು ಸಂಘಟಿಸುವಂತೆ ಕಾರ್ಯಕರ್ತರಿಗೆ ಕಿವಿಮಾತು ಹೇಳಿದರು. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕದಲೂರು ರಾಮಕೃಷ್ಣ ಮಾತನಾಡಿ, ಮಾಜಿ ಮುಖ್ಯಮಂತ್ರಿ ಎಸ್ ಎಂ ಕೃಷ್ಣ ಬಳಿಕ ಕುಟುಂಬದವರಿಗೆ ಯಾವುದೇ ಸ್ಥಾನಮಾನಗಳು ಇಲ್ಲದಂತಾಗಿದ್ದು, ಕ್ಷೇತ್ರದ ಸಮಸ್ಯೆಗಳಿಗೆ ನಿರಂತರವಾಗಿ ಶ್ರಮಿಸುತ್ತಿರುವ ಜತೆಗೆ ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ ಅಭ್ಯರ್ಥಿಗಳ ಗೆಲುವಿಗೆ ಅತಿ ಹೆಚ್ಚು ಸಹಕಾರ ನೀಡಿ ಎಸ್ ಗುರುಚರಣ್ ಅವರ ಗೆಲುವಿಗೆ ಸಹಕರಿಸಬೇಕೆಂದು ಕೋರಿದರು. ನಂತರ ಕಾಂಗ್ರೆಸ್ ಮುಖಂಡರು, ಕಳೆದ ಹಲವು ದಿನಗಳಿಂದ ಸುರಿದ ಮಳೆಯಿಂದಾಗಿ ಕಬ್ಬಾರೆ ಗ್ರಾಮದ ಸಿದ್ದರಾಜು ಎಂಬುವರಿಗೆ ಸೇರಿದ ಮನೆಯು ಕುಸಿದು ಬಿದ್ದು ಅಪಾರ ಪ್ರಮಾಣದ ನಷ್ಟ ಉಂಟಾಗಿರುವ ಹಿನ್ನೆಲೆಯಲ್ಲಿ ಗ್ರಾಮಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ 15,000 ರೂಪಾಯಿಗಳನ್ನು ವೈಯಕ್ತಿಕ ಧನ ಸಹಾಯ ನೀಡಿದರು. ಈ ಸಂದರ್ಭದಲ್ಲಿ ತಾಲೂಕು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕದಲೂರು ರಾಮಕೃಷ್ಣ, ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಪಿ ಸಂದರ್ಶ, ತಾಲೂಕ್ ಪಂಚಾಯತ್ ಮಾಜಿ ಸದಸ್ಯರಾದ ಚಲುವರಾಜು, ಸುಮಾ ಕರಿಯಪ್ಪ, ಮುಖಂಡರಾದ ಎಚ್ಎನ್ ನಾಗೇಶ್, ಮಹೇಶ್, ಸುಪ್ರೀತ್, ರಾಘವೇಂದ್ರ ಇತರರಿದ್ದರು. ಯಾವ ಗಳಿಗೆ ಎಲೆಕ್ಷನ್ ಬರ್ತೀವಿ ಅಂತ ಹೇಳೋಕ್ಕಾಗೋದಿಲ್ಲ. ಈಗ ಅದರಿಂದ ಈಗ ಉದ್ದೇಶವಾಗಿ ಮೊದಲೇ ನಾವು ಈಗ ತಾಲೂಕು ಮಟ್ಟದಲ್ಲಿ ಮತ್ತು ಗ್ರಾಮ ಮಟ್ಟದಲ್ಲಿ, ಗ್ರಾಮ ಪಂಚಾಯತಿ ಊರುಗಳ ಮಟ್ಟದಲ್ಲಿ ಸಂಘಟನೆ ಬಗ್ಗೆ ಮಾಡಬೇಕು ಅಂತೇಳಿ ನಮ್ಮ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಈಗ ಎಲ್ಲ ಕಡೆ ಟೂರ್ ಹೊಡಿತಾವ್ರೆ. ಇದು ಮುಗಿಸ್ಕೊಂಡು ನಿಮ್ಮ ಗ್ರಾಮಕ್ಕೆ ಬಂದು ಒಂದು 25ರಿಂದ 50 ಹೆಸರುಗಳನ್ನ ಗುರ್ತು ಮಾಡಿ ಅದಕ್ಕೆ ಕೆಪಿಸಿಸಿಗೆ ಅಧ್ಯಕ್ಷರಿಗೆ ಕೊಡಬೇಕು. ಆ ಉದ್ದೇಶ ಇಟ್ಕೊಂಡು ಇನ್ನೊಂದು 10-15 ದಿವಸದಲ್ಲಿ ಪ್ರತಿ ಊರುಗಳಿಗೆ ಭೇಟಿ ಕೊಡ್ತಾರೆ ಅವರು ಊರುವರು.
ಆಗ ಲಿಸ್ಟ್ ಕೊಡಿ, ಆ ಲಿಸ್ಟ್ ತಗೋಗಿ KPCC ಅಧ್ಯಕ್ಷರು ಕೊಡ್ತಾರೆ. ಮತ್ತು ನಮ್ಮಲ್ಲಿ ಈಗ ಇಡೀ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಅಂತ ಪ್ರತಿಯೊಬ್ಬರು ಈಗ ಹೇಳ್ತಾ ಇದ್ದಾರೆ. ಈಗ ಕರ್ನಾಟಕದಲ್ಲಿ ಕಾಂಗ್ರೆಸ್ ಬರೋ ಉದ್ದೇಶದಿಂದ ಮದ್ದೂರಲ್ಲಿ ದಳ ಬಂದರೆ ಯಾವ ಕೆಲಸ ಕಾರ್ಯ ಆಗೋದಿಲ್ಲ. ಇಲ್ಲೂ ಕಾಂಗ್ರೆಸ್ ಪಕ್ಷ ಬರಬೇಕಾದ್ರೆ ತಾವೆಲ್ಲ ಸಂಪಡಬೇಕು ಅಂತಂದರೆ ಮೊದಲೇ ಮಧು ಕೊಟ್ಟರು, ರಾಮಕೃಷ್ಣ ಕೊಟ್ಟರು, ಗುರು ಕೊಟ್ಟರು, ನಾವು ಯಾರಿಗ ಇದು ಮಾಡೋದು ಅಂತ ಹೇಳ್ಬಿಟ್ಟು ಇದಿತ್ತು, ತೊಂದರೆ ಇತ್ತು. ಈಗ ಅದು ತೊಂದರೆ ಎಲ್ಲ ಪರಿಹಾರ ಮಾಡಿ DK ಶಿವಕುಮಾರ್ ಅವರು, ಸಿದ್ದರಾಮಯ್ಯವರು ಕುಂತ್ಕೊಂಡು ಇದೆಲ್ಲ ತೀರ್ಮಾನ ಮಾಡಿ ಪರಿಹಾರ ಮಾಡಿದ್ದಾರೆ. ರಾಮಕೃಷ್ಣ ಅವರಿಗೆ MLC ಕೊಡೋದು ಅಂತು, ಸ್ಥಳೀಯ ಸಂಸ್ಥೆಯಲ್ಲಿ ಗ್ರಾಮ ಪಂಚಾಯತರು, ಜಿಲ್ಲಾ ಪಂಚಾಯತಿಯರು ಓಟ್ ಹಾಕೋದು ಅವರು ಕೊಡೋದಂತು, ಮಧು ಮಾದೇಗೌಡರುಗಳಿಗೆ ಗ್ರಾಜ್ಯುಯೇಟ್ ಓಟ್ ಹಾಕೋದು ಅಂತ ತೀರ್ಮಾನ ಮಾಡಿದ್ದಾರೆ. ಗುರುಚಂಡರಿಗೆ ಈ ಭಾಗದ ಶಾಸಕರು ಮಾಡೋದು ಮಧುರ ತಾಲೂಕಿ ಅಂತ ತೀರ್ಮಾನ ಮಾಡಿದ್ದಾರೆ. ಅದರಿಂದ ತಾವೆಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಿದ್ರೆ ಮುಂದೆ ಕೆಲಸ ಕಾರ್ಯ ಆಯ್ತದೆ. DK ಶಿವಕುಮಾರ್ ಅವರು ಇವತ್ತೇನು ಕನಕಪುರದಲ್ಲಿ ಕೆಲಸ ಕಾರ್ಯ ಮಾಡಿ ಅಭಿವೃದ್ಧಿ ಪಡಿಸೋರೆ, ಅದಕ್ಕಿಂತ ಹೆಚ್ಚಿಗೆ ಮಧುರ ತಾಲೂಕು ನಮಗೆ ಕೆಲಸ ಕಾರ್ಯ ಮಾಡಿಕೊಡ್ತೀನಿ ಅಂತ ಹೇಳಿ ನಿನ್ನೆ ಬಂದಾಗಲೂ ಹೇಳಿದ್ದಾರೆ. ಏನು ಕೆಲಸ ಕಾರ್ಯ ಬೇಕು ನಮ್ಮ ಕಾಂಗ್ರೆಸ್ ಪಕ್ಷ ಗೆಲ್ಲಿಸಿ ಎಲ್ಲ ಕೆಲಸ ಕಾರ್ಯ ನಾನೇ ನಿಂತ್ಕೊಂಡು ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಇವತ್ತು SM ಕೃಷ್ಣ ಅವ್ರ ಕಾಲದಲ್ಲಿ ಏನು ಕೆಲಸ ಕಾರ್ಯ ಆಗಿತ್ತು ಅದಕ್ಕಿಂತ ಹೆಚ್ಚಾಗಿ ಈಗ DK ಶಿವಕುಮಾರ್ ನಮ್ಮ ಮಧುರ ತಾಲೂಕಿಗೆ ಕೆಲಸ ಕಾರ್ಯ ಮಾಡಿಕೊಡ್ತಾರೆ. ಇದು ಗುರು MLA ಆಗಿರ್ಬೋದು, ಆದರೂ DK ಶಿವಕುಮಾರ್ ಅವರು ಹೆಚ್ಚಿನ ಜವಾಬ್ದಾರಿ ತಗೊಂಡು ಮಧುರ ತಾಲೂಕು ಇಂಪ್ರೂವ್ ಮಾಡ್ತಾರೆ. ತಾವು ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಿದ್ರೆ ನಮ್ಮ ಕೆಲಸ ಕಾರ್ಯ ಆಯ್ತವೆ. ಈಗ ಕರ್ನಾಟಕದಲ್ಲಿ ಕಾಂಗ್ರೆಸ್ ಬಂದಿಲ್ಲಿ ದಳ ಬಂದರೆ ಯಾವ ಕೆಲಸ ಆಗೋದಿಲ್ಲ. ಈಗ BJP ಸರ್ಕಾರ ಇತ್ತು, BJP MLA ಯಡಿಯೂರಪ್ಪ ಕರೆದು ಎಲ್ಲ ಕೆಲಸ ಕಾರ್ಯ ಏನು ಬೇಕು ಎಲ್ಲ ಬರೆದು ಕೆಲಸ ಕಾರ್ಯ ಮಾಡಿಕೊಟ್ಟ. ಕಾಂಗ್ರೆಸ್ನವ್ರಿಗೂ ಏನು ಮಾಡಿಕೊಡ್ದೇವ್ದ, BJPಯವ್ರಿಗೂ ಏನು ಮಾಡಿಕೊಟ್ಟಿಲ್ಲ, ಎಲ್ಲ ಬಾಯ್ಬಿಟ್ಕ ಕುಂತ್ಕೊಂಡ್ರು MLAಗಳು. ಇವತ್ತು BJP ಸರ್ಕಾರದವ್ರು ಏನು ಕೆಲಸ ಕಾರ್ಯ ಅವ್ರ ಏರಿಕೆ ಎಲ್ಲ ಮಾಡಿಸ್ಕೊಂಡ್ರು. ಈ ನಮ್ಮ ಮಧುರ ತಾಲೂಕು ಏನೂ ಆಗೋದಿಲ್ಲ, ಇಲ್ಲಿ ದಳ ತಮ್ಮಣ್ಣವರು ಆಯ್ತೆ, ಅಲ್ಲಿ BJP ಸರ್ಕಾರ. ಹಂಗೆ ಮುಂದೇನು ಕಾಂಗ್ರೆಸ್ಸು ಮತ್ತು ಕಾಂಗ್ರೆಸ್ ಪಕ್ಷ ಗೆದ್ದು ಸೆಂಟ್ರಲ್ ಕರ್ನಾಟಕದಲ್ಲಿ ಬಂದಾಗ ದಾರಿ ನೋಡ್ಕೋಗು, ಇನ್ನೊಬ್ರಿಗೆ ಇನ್ನೊಂದು ದಾರಿ ಕಲ್ಪಿಸ್ಕೊಡ್ತೀವಿ ಅಂತ ನಮಗೆಲ್ಲ ಮಾತು ಕೊಟ್ಟಿದ್ದಾರೆ. ಸೊ ಆದ್ದರಿಂದ ಏನು ಅಂತಂದರೆ ಈಗ ಮಧು ಮಾದೇಗೌಡರು ಬರಬೇಕಿತ್ತು, ರಾಮಕೃಷ್ಣನನ್ನು ಬರಬೇಕಿತ್ತು. ರಾಮಕೃಷ್ಣನಿಗೆ ಏನು ಅಂತಂದರೆ ಅವರು ಆರೋಗ್ಯ ಸಮಸ್ಯೆಯಿಂದ ಅವರು ನನ್ನೇನೋ ನಾನು ಮಾತಾಡಿದ್ದೀನಿ, ಅವರು ಬರೋಕ್ಕಾಗಲಿಲ್ಲ. ಮಧು ಮಾದೇಗೌಡರಿಗೆ ನೆನ್ನೆ ಅವ್ರ ತಂದೆ ದಿವಸ ಇದ್ದಿದ್ದರಿಂದ ಅವರು ಬರೋಕ್ಕಾಗಿಲ್ಲ. ಇದೇನಾಯ್ತದೆ ಅಂತಂದರೆ ನಾವು ಇವತ್ತು ದಿನ ಒಂದೊಂದು ದಿನ ಕಳ್ಕೊಯ್ತಾ ಇದ್ದರೆ ನಮ್ಮಗಳಿಗೆ ಟೈಮ್ ವೇಸ್ಟ್. ಯಾಕೆಂತಂದರೆ ಈ BJP ಸರ್ಕಾರದವ್ರು ಏನು ಅಂತಂದರೆ ಇದನ್ನೆಲ್ಲ ಯಾವ ರೀತಿ ಅಂತಂದರೆ ಇವತ್ತು ದಿನ ಮುಖ್ಯಮಂತ್ರಿ ಚೇಂಜ್ ಆಗಿದ್ದಾನೆ. ಅದನ್ನೇ DK ಶಿವಕುಮಾರ್ ಅವ್ರು ಕೇಳಿದ್ರು, ಅವನು ಯಡಿಯೂರಪ್ಪ ಕಣ್ಣೀರು ಹಾಕೋದಕ್ಕೆ ಕಾರಣ ಏನು ಅಂತ ಅವರು ಕೇಳೋರೆ. ಇದರಲ್ಲಿ ಸುಮ್ಮನೆ ಆನಂದ ಬಾಷ್ಪ ಬರ್ತದೆ. ಅವನಿಗಾದ್ರು ಅಧಿಕಾರ ಕೊಡಬೇಕಿದ್ರೆ ಈ ಗ್ರಾಮ ಪಂಚಾಯತಿ ಅಧ್ಯಕ್ಷನೇ ಅಧಿಕಾರ ಕೊಡಬೇಕಿದ್ರೆ 10 ದಿನ 15 ದಿನದಲ್ಲಿ ಕೊಟ್ಬಿಟ್ಟು 9ನೇ ದಿನ ತಗೊಬಿಡ್ತಾನೆ. ಅದು ಮುಖ್ಯಮಂತ್ರಿ ಕೊಡಬೇಕಿದ್ರೆ ಅವ್ರಿಗೂ ಪಾಪ ಇರ್ತದೆ. ಅವರು ಏನು ಅಂತಂದರೆ ಅಲ್ಲಿ ಅವ್ರ ಮಗ ದುರಾಡಳಿತ ಮಾಡ್ತಾಯಿದ್ದ, ಅದು ಮಾಡ್ತಾಯಿದ್ದ, ಇದು ಮಾಡ್ತಾಯಿದ್ದ ಅಂತ ಅವ್ರಿಗೂ ಗೊತ್ತಾಗಿ ಮಾಡಿದ್ದಾರೆ. ಅದು ನಮ್ಮ ಪಕ್ಷಕ್ಕೆ ಸಂಬಂಧಪಟ್ಟದ್ದಲ್ಲ ಬಿಡಿ. ಈಗ ನೀವುಗಳು ಹೇಳ್ತಾ ಇದ್ದಂಗೆ ಮುಂದೆ ನಾನು ನಿಂತಂಥ ಎಲೆಕ್ಷನಲ್ಲಿ ಈ ಒಂದು 17 ವರ್ಷದಲ್ಲಿ ನನಗೆ ಈ ಸೋಮನಹಳ್ಳಿ ಜಿಲ್ಲಾ ಪಂಚಾಯತಿನೇ ಬಂದಾಗ ನಾನು ಯಾವ ಎಲೆಕ್ಷನ್ ಬಂದ್ರೂ ಯಾವುದಕ್ಕಾರಲ್ಲಿ ನನ್ನ ಕೈ ಆದಂಥ ಇದಂತೂ ನಾನು ಮಾಡಿದ್ದೀನಿ, ಸಪೋರ್ಟ್ ಅಂತೂ ಮಾಡಿದ್ದೀನಿ. ಯಾವುದಕ್ಕಾದ್ರೂ ಮಾಡಿಲ್ವ ಹೇಳ್ರಪ್ಪ. ಆದ್ದರಿಂದ ನಾನು ಹೇಳ್ತಾ ಇರೋದಿಷ್ಟೇ, ಮುಂದಿನ ದಿನಗಳಲ್ಲಿ ಇಡೀ ರಾಜ್ಯನೇ ಇವತ್ತಿನ ದಿನ ಏನು ಅಂದರೆ ಕಾಂಗ್ರೆಸ್ ಸರ್ಕಾರ ಚೆನ್ನಾಗಿತ್ತು, ಇದೇ ಕಾಂಗ್ರೆಸ್ ಅವ್ರ ಕೈಯಲ್ಲಿ ಮಾತ್ರ ಈ ಜನಪರ ಆಡಳಿತ ಕೊಡುವಂಥದ್ದು ಅಂತ ಎಲ್ಲರ ಬಾಯಲ್ಲೂ ಇದೆ. ನೀವು ಇವತ್ತಿಂದ BJPಯವರು ಸಾಕಷ್ಟು ಏನು ಮಾಡಿದ್ದಾರೆ, ಹಗರಣಗಳು ಏನು ಬರೀ ಒಂದು CD ಒಂದು ಅವನು ಜಿಗಿತದೊಂದು, ಆಮೇಲೆ ಅವಳು ಯಾರೋ ಈಗ ತಾನೇ ಶಶಿಕಲಾ ಜೊಳ್ಳೆ ಅವಳು ಸೂಟ್ ಕೇಸ್ನ ಇಟ್ಕೊ ಕೂತಿದ್ಲಲ್ಲ ಮೊಟ್ಟೆ ದುಡ್ಡು ತೊಗೊಳಕ್ಕೆ. ಇಂಥ ಕರ್ಮಕಾಂಡಗಳೇ BJPದು ಜಾಸ್ತಿ ಆಗೋದೆ. ಆಮೇಲೆ ನೀವಾಗಲೇ ಈಗ ಹೋದ ಸತಿ ಏನು ಅಂತಂದ್ರೆ ಎಲ್ಲರೂ ಏನಂದ್ರೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಯ್ತಾನೆ ಅಂತ ಅಂದ್ಬಿಟ್ಟು ಎಲ್ಲರದು ಅದೊಂದು ಉಯಿಲ್ ಹಾಕ್ಬಿಟ್ಟು ಎಲ್ಲರೂ ಓಟ್ ಹಾಕಿದ್ರಿ. ಕುಮಾರಸ್ವಾಮಿ ಅವ್ರು ಏನು ಮಾಡಿದ್ರು ಅನ್ನೋದು ನಿಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಚಾರ. ಯಾಕೆಂದರೆ ಎಲ್ಲ ಮಾಡಿಸ್ಕೋಬೇಕಿದ್ರೆ ಚೆನ್ನಾಗಿತ್ತು, DK ಶಿವಕುಮಾರ್ ಅವ್ರನ್ನ ಸಪೋರ್ಟ್ ತಗೋಬೇಕಿದ್ರೆ ಚೆನ್ನಾಗಿತ್ತು, ಇದು ಚೆನ್ನಾಗಿತ್ತು. ಅದೇ ಓದಾದ್ಮೇಲೆ ಏನು ಅಂತಂದರೆ DK ಶಿವಕುಮಾರ್ ಸರಿ ಇಲ್ಲ. ಸೊ ಅದು ಬಿಟ್ಟಾಕ್ಬಿಡೋದು. ಯಾಕೆಂದರೆ ದೊಡ್ಡವರು ನಾಯಕರುಗಳು ಅವ್ರು ಹೆಂಗೋ ಕಿತ್ತಾಡ್ಕೋತಾರೆ, ಇದು ಮಾಡ್ಕೋತಾರೆ ಅಂತಾರೆ ಒಂದು ವಿಚಾರ. ಇವತ್ತಿನ ನಮ್ಮ ಕಾಂಗ್ರೆಸ್ನಲ್ಲಿ ಏನು ಅಂತಂತಂದರೆ ಖಂಡಿತವಾಗ್ಲೂ ಕಾಂಗ್ರೆಸ್ ಸರ್ಕಾರ ಬಂದರೆ ಇಲ್ಲ ಸಿದ್ದರಾಮಯ್ಯನವ್ರಿಗಾಗಲಿ DK ಅವ್ರಿಗಾಗಲಿ ಒಳ್ಳೆ ಉನ್ನತ ಸ್ಥಾನಮಾನಗಳು ಸಿಗ್ತದೆ. ಅವತ್ತಿನ ಕಾಲಕ್ಕೆ ಏನು ಅಂತಂದರೆ ವಯೋನಿವೃತ್ತಿ ಹೊಂದಿದ ಪ್ರಾಂಶುಪಾಲ ಡಾಕ್ಟರ್ ಮಹಾಲಿಂಗು ಅವರಿಗೆ ಸರ್ಕಾರಿ ಮಹಾವಿದ್ಯಾಲಯದ ಬೋಧಕೇತರ ಸಿಬ್ಬಂದಿ ವತಿಯಿಂದ
ಗೌರವ ಸಮರ್ಪಣೆ ಕಾರ್ಯಕ್ರಮ ಸರ್ಕಾರಿ ಮಹಾವಿದ್ಯಾಲಯದಲ್ಲಿ ನಡೆಯಿತು. ನಿವೃತ್ತ ಪ್ರಾಂಶುಪಾಲರನ್ನು ಸನ್ಮಾನಿಸಿ ಮಾತನಾಡಿದ ಮಂಡ್ಯ ವಿಶ್ವವಿದ್ಯಾನಿಲಯದ ಕುಲಸಚಿವ ಡಾಕ್ಟರ್ ರಾಮೇಗೌಡ, ಪ್ರಾಂಶುಪಾಲ ಡಾಕ್ಟರ್ ಮಹಾಲಿಂಗ ಅವರ ಉಪನ್ಯಾಸ ಹಾಗೂ ಆಡಳಿತ ವಿಚಾರದಲ್ಲಿ ಶಾಂತತೆ ಹಾಗೂ ದಕ್ಷತೆ ಮಾದರಿಯಾಗಿದೆ ಎಂದು ಪ್ರಶಂಸಿಸಿದರು. ನಿವೃತ್ತ ಪ್ರಾಂಶುಪಾಲ ಡಾಕ್ಟರ್ ಮಹಾಲಿಂಗು ಅವರು ಮಾತನಾಡಿ, ಗ್ರಾಮೀಣ ಪರಿಸರದಿಂದ ಬಂದ ನಾವುಗಳು ಸರ್ಕಾರಿ ನೌಕರಿ ಪಡೆದು ಉತ್ತಮ ಕೆಲಸ ನಿರ್ವಹಿಸಿದ ತೃಪ್ತಿ ಇದೆ. ಅದನ್ನು ಪ್ರತಿಯೊಬ್ಬರು ಮೈಗೂಡಿಸಿಕೊಳ್ಳಬೇಕು ಎಂದರು. ತಮ್ಮ ಸೇವಾವಧಿಯಲ್ಲಿ ನನಗೆ ಬೆಂಬಲಿಸಿದ ಸಹೋದ್ಯೋಗಿಗಳು, ಸಿಬ್ಬಂದಿಗಳು ಹಾಗೂ ಜಿಲ್ಲಾ ಜನಪ್ರತಿನಿಧಿಗಳಿಗೆ ಧನ್ಯವಾದ ಅರ್ಪಿಸಿದರು. ಈ ಸಮಾರಂಭದಲ್ಲಿ ಡಾಕ್ಟರ್ ರಾಜು, ಡಾಕ್ಟರ್ ಶಂಕರೇಗೌಡ, ಶಿವರಾಮ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಎಲ್ಲ ಹಾಕಿದ್ಮೇಲೆ ಪುನಃ ನಮ್ಮೂರಿಗೆ ಬರಬೇಕು. ನಮ್ಮೂರು ಆದ್ಮೇಲೆ ಅಲ್ಲಿ ಯಾವ ರೀತಿ ಕೆಲಸ ಮಾಡ್ತೀವಿ ಅದಕ್ಕೆ ಒಂದು ಸ್ವಲ್ಪ ಇಂಟ್ರೋಸ್ಪೆಕ್ಷನ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಅವಾಗ ಆಫ್ಟರ್ 60 years ನನಗೆ ಈ ಸಿಗೋದಿಲ್ಲ. ಅದನ್ನು ನಾನು ಸಂಪೂರ್ಣವಾಗಿ ಬಳಸ್ಕೊಂಡಿದ್ದೀನಿ. ಅದರಲ್ಲಿ ಎರಡು ಮಾತಿಲ್ಲ. ನನ್ನ ಟೈಮು, ನನ್ನ ವೈಫ್ಗೆ ಸಂಡೇ ಅನ್ನೋದು ಗೊತ್ತಿಲ್ಲ. ಯಾಕೆಂದ್ರೆ ಸಂಡೇನೂ ನಾನು ಬರ್ತಿದ್ದೆ. ರಾಮೇಗೌಡ ಹೇಳಿದೆ ಹಬ್ಬದ ದಿನ ಬರ್ತಿದ್ದೆ. ಇವ್ರು ಹೇಳಿದಾಗೆ, ಶಿವರಾಮ್ ಹೇಳಿದಾಗೆ, ಎಲ್ರೂ ಈ ಕೋವಿಡ್ ಅಂತ ಎದುರ್ಕೊಳ್ತಾ ಇದ್ರೆ ನಮ್ಮ ಮನೆಯವ್ರು ಕೇಳೋರು ಯಾರು ಬರ್ತಾರೆ ಅಲ್ಲಿ ಹೋಗ್ತಿಲ್ಲ ಅಂತ. ಯಾರು ಬರ್ದೇ ನಾನು ಒಬ್ಬನಾರು ಇರ್ತೀನಿ ಅಲ್ಲಿ ಅಂತ. ನಾನೇ ಬೀಗ ತಗೊಳ್ವಿ, ನಾನೇ ಬೀಗ ಹಾಕ್ಕೊಳ್ತಿದ್ದೆ. ಅದರಲ್ಲೇನು ಅತಿಶಯ ಇಲ್ಲ. ಕೆಲವು ಸಾರಿ ನಾನು ಹೋಗಿ ಟ್ರೈ ಮಾಡ್ಕೊಂಡಿದ್ದೆ. ಅದರಲ್ಲೇನು ಇದಿಲ್ಲ. ನಂತರ ನಾನು ಧನ್ಯವಾದ ಅರ್ಪಿಸಬೇಕಾದ್ದು ನನ್ನ ಹಿತೈಷಿಗಳಿಗೆ ಮತ್ತು ನಮ್ಮ ಕಾಲೇಜು ಶಿಕ್ಷಣ ಇಲಾಖೆಗೆ, ಹಾಗೆ ನಮ್ಮ ಕನ್ನಡ ಸರ್ಕಾರಕ್ಕೆ, ಸ್ಥಳೀಯ ಎಲ್ಲ ಜನಪ್ರತಿನಿಧಿಗಳಿಗೆ ನಾನು ಈ ವೇದಿಕೆ ಮೂಲಕ ಅವರಿಗೆ ಧನ್ಯವಾದ ಅರ್ಪಿಸ್ತೇನೆ. ಅದೊಂದು ರೀತಿ ಇದಾಗುತ್ತೆ. ಹಾಗಾಗಿ ನನಗೆ ಎಲ್ಲ ಸಹಕಾರ ನೀಡಿದಂಥ ಎಲ್ಲ ವರ್ಗದ ಜನರಿಗೆ ಮತ್ತು ನನ್ನೆಲ್ಲ ಸಹೋದ್ಯೋಗಿ ಮಿತ್ರರಿಗೆ, ನನ್ನೆಲ್ಲ ವಿದ್ಯಾರ್ಥಿ ಮಿತ್ರರಿಗೆ ನಾನು ಚಿರಋಣಿ ಮತ್ತು ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಅರ್ಪಿಸ್ತೇನೆ. ಎಎಸ್ಐ ಶಂಕರ್ ಅವರಿಗೆ ಬೀಳ್ಕೊಡುಗೆ ಸಮಾರಂಭ ಬಸರಾಳು ಪೊಲೀಸ್ ಠಾಣೆಯ ಆವರಣದಲ್ಲಿ ನಡೆಯಿತು. ಬಸರಾಳು ಪೊಲೀಸ್ ಠಾಣೆ ಆವರಣದಲ್ಲಿ ಎಎಸ್ಐ ಶಂಕರ್ ಅವರು ಮಾತನಾಡಿ, ನಾನು ಬಸರಾಳು ಪೊಲೀಸ್ ಠಾಣೆಗೆ ಕಾನ್ಸ್ಟೇಬಲ್ ಆಗಿ ಬಂದು ಹಂತ ಹಂತವಾಗಿ ಎಎಸ್ಐ ಆಗಿ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದುತ್ತಿರುವುದು ಒಂದೇ ಠಾಣೆಯಲ್ಲಿ ಹೇಗಿದೆ ಇತಿಹಾಸ ಎಂದು ಭಾವುಕದ ಮಾತನಾಡಿದರು. ಬೀಳ್ಕೊಡುಗೆ ಸಮಾರಂಭದ ಅಧ್ಯಕ್ಷತೆಯನ್ನು ಶ್ರೀಮತಿ PSI ಜಯಗೌರಿ ವಹಿಸಿದ್ದರು. ಎಎಸ್ಐ ಮುನಿಸ್ವಾಮಿ, ಸಿಬ್ಬಂದಿ ಹಾಗೂ ಸಾರ್ವಜನಿಕರು ಇದ್ದರು.